ಇಷ್ಟು ದಿನ ಮೀಡಿಯಾದಲ್ಲಿ ಕೆಲಸ ಮಾಡಿ ಕೊನೆಗೂ ತಮ್ಮ ಚೊಚ್ಚಲ ನಿರ್ದೇಶನದ ಮೂಲಕ ಸ್ಯಾಂಡಲ್ವುಡ್ ಸಿನಿಮಾ ರಂಗಕ್ಕೆ ಪಾದಾರ್ಪಣೆ ಮಾಡ್ತಿರುವಂತಹ ಹರಿಪ್ರಾಣ ಅವರು ಲವ್ ಟು ಲಸ್ಸಿ ಅನ್ನುವಂತಹ ಅದ್ಭುತ ಸಿನಿಮಾಗೆ ಆಕ್ಷನ್ ಕಟ್ ಹೇಳಿ ಇನ್ನೇನು ಕೆಲವೇ ದಿನಗಳಲ್ಲಿ ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರ ಎದುರಿಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ. ಸದ್ಯ ನಿರ್ದೇಶಕ ಹರಿಪ್ರಾಣ ಅವರು ನಮ್ಮ ಬಾಸ್ ಟಿವಿ ಜೊತೆ ಎಕ್ಸ್ಕ್ಲೂಸಿವ್ ಆಗಿ ಮಾತುಕತೆಗೆ ಸಿಕ್ಕಿದ್ದಾರೆ. ಅವರ ಮೀಡಿಯಾ ಪಯಣದ ಜೊತೆಗೆ ಸಿನಿಮಾ ಜರ್ನಿ ಹೇಗಿತ್ತು, ಏನಕ್ಕೋಸ್ಕರ ಆ ಸಿನಿಮಾ ಹುಚ್ಚು ಬಂತು ಅನ್ನುವಂತಹ ಒಟ್ಟಾರೆ ಇನ್ಫಾರ್ಮೇಶನ್ ಕೊಡ್ತಾರೆ. ಸರ್, ಮೊದಲನೇದಾಗಿ ನಮಸ್ತೆ, ಕಂಗ್ರ್ಯಾಚುಲೇಷನ್ಸ್. ನಮಸ್ತೆ ಸರ್, ಥ್ಯಾಂಕ್ ಯು ಸೋ ಮಚ್ ಬಂದಿರೋದಕ್ಕೆ. ಏನು ಹೇಳ್ಬೇಕು, ಹೇಗೆ ಮಾತಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಇದು ನನ್ನ ಎರಡನೇ ಸಿನಿಮಾ. ದಂಡತೀರ್ಥ ಅನ್ನೋ ಒಂದು ಸಿನಿಮಾ ಮುಂಚೆನೆ ಮಾಡಿದ್ದೆ. ಈಗ ದಂಡತೀರ್ಥ ಸಿನಿಮಾ ಬಂದ್ಬಿಟ್ಟು ಈಗ ಸೆನ್ಸಾರ್ಗೆ ಬಂದಿದೆ. ಸೊ ನನ್ನ ಮೂರನೇ ಸಿನಿಮಾ ವರ್ಕ್ ನಡೀತಾ ಇರೋದ್ರಿಂದ ಈ ಬಿಜಿ ಶೆಡ್ಯೂಲಲ್ಲಿ ನಾನು ಏನು ಮಾಡೋಕೆ ಆಗ್ತಾ ಇಲ್ಲ. ಸದ್ಯದಲ್ಲೇ 100% ಬ್ಯಾಕ್ ಟು ಬ್ಯಾಕ್ ಎರಡು ಸಿನಿಮಾನು 3 ತಿಂಗಳ ಒಳಗಡೆನೆ ರಿಲೀಸ್ ಮಾಡೋದಕ್ಕೆಲ್ಲ ಪ್ಲಾನ್ ನಡೀತಾ ಇದೆ. ಲವ್ ಟು ಲಸ್ಸಿ ಅಂತ ಬರ್ತಿದ್ದಂಗೆ ನನಗೆ ಇದು ಡ್ರೀಮು ಸರ್, ಒಂದು ತುಂಬ ಕನಸು ಲವ್ ಟು ಲಸ್ಸಿ ಮೇಲೆ. ಯಾಕಂದ್ರೆ ಜೀವನದಲ್ಲಿ ನಡೆದಿರುವಂಥ ಒಂದು ಘಟನೆ ಅಂತ ಬಂದಾಗ ನನಗೆ ಫೀಲ್ ಆಗಿರುತ್ತೆ, ನಾನು ಯಾಕೆ ಇನ್ನೊಬ್ರು ಫೀಲು ತರಿಸ್ಬಾರ್ದು ಅನ್ನೋದೊಂದು ಕ್ಯೂರಿಯಾಸಿಟಿ ಇತ್ತು. ಲವ್ ಟು ಲಸ್ಸಿ ಫಸ್ಟು ಕತೆ ನಾನು ದೊಡ್ಡವ್ರಿಗೆಲ್ಲ ಹೇಳಿದ್ದೆ, ತುಂಬ ಜನ ದೊಡ್ಡವ್ರಿಗೆಲ್ಲ ಹೇಳಿದ್ದೆ. ಕೆಲವರು ಏಜ್ ಡಿಫ್ರೆಂಟ್ ಆಗಿತ್ತು, ಕೆಲವರು ರಿಜೆಕ್ಟ್ ಮಾಡಿದ್ರು, ಈ ಥರ ಎಲ್ಲ ಇತ್ತು. ಹಾಗಾಗಿ ಬೇಡ, ಏಜ್ ಡಿಫ್ರೆನ್ಸ್ ಎಲ್ಲ ಇದೆ, ರಿಜೆಕ್ಟ್ ಅನ್ನೋದು ಬೇಡ. ಕೆಲವೊಂದ್ಸಲ ಹೊಸಬ್ರನ್ನ ಹಾಕೋತೀವಿ ಅಂದಾಗ ನಿರ್ಮಾಪಕರುಗಳು ಸಿಗಲ್ಲ, ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಏನು ಮಾಡಿದೆ ಅಂದರೆ, ಇಲ್ಲ, ನಾವು ಮಾಡೋವಂಥದ್ದು ಒಂದು ಪ್ರೀ ಪ್ಲಾನಿಂಗ್ ಇರಬೇಕು. ಏನೇ ಮಾಡೋದಿದ್ರು ಇಲ್ಲಿ ಹಣ ಒಂದೇ ಅಲ್ಲ, ಟೀಮ್ ತುಂಬ ಚೆನ್ನಾಗಿರಬೇಕು ಅಂತೇಳಿ ಫಸ್ಟು ಟೀಮ್ನ ಕಟ್ಕೊಂಡೆ ಸರ್. ಬ್ಯೂಟಿಫುಲ್ ಆಗಿರೋ ಒಂದು ಟೀಮ್ನ ಕಟ್ಕೊಂಡು ನೆಕ್ಸ್ಟು ನಾನು ನಮ್ಮ ಹೀರೋ ಆರ್ಯನ್ ಅವ್ರನ್ನ ಭೇಟಿ ಮಾಡಿದ್ದು. ಫಸ್ಟ್ ಟೀಮ್ ಎಲ್ಲ ರೆಡಿ ಮಾಡ್ಕೊಂಡು, ಆಕ್ಚುಲಿ ಪ್ರೀ ಪ್ರೊಡಕ್ಷನ್ ವರ್ಕ್ ಎಲ್ಲ ಮುಗಿಸ್ಕೊಂಡೆ ಆರ್ಯನ್ ಅವ್ರನ್ನ ಮೀಟ್ ಮಾಡಕ್ ಹೋಗಿದ್ದು. ತುಂಬಾ ರೈಟಿಂಗ್ ಎಲ್ಲ ಮುಗಿಸ್ಕೊಂಡೆ ಹೋಗಿದ್ದ ಅಂತದ್ದು. ಹೋದ್ಮೇಲೆ ಆರ್ಯನ್ ಅವ್ರನ್ನ ನಾನು ಫಸ್ಟ್ ಅವ್ರಿಗೆ ಫೋನಲ್ಲಿ ಮಾತಾಡಿದಾಗ ಏನು ಹೇಳಲಿಲ್ಲ. ಎದುರುಗಡೆ ಹೋಗಿ ಆರ್ಯನ್ ಅವ್ರನ್ನ ಮಾತಾಡ್ಸಿದ ಮೇಲೆನೆ ನಾನು ಅವ್ರಿಗೆ ಹೇಳಿದ್ದು. ಎದುರುಗಡೆ ಹೋಗಿ ಲುಕ್ ನೋಡಿದೆ ಫಸ್ಟ್, ಓಕೆ ನಮ್ಗೆ ಆಗ್ತಾರೆ, ಏನು ಯಾವ ಥರ ಇರ್ತಾರೆ ಅನ್ನೋದು ಗೊತ್ತಿಲ್ಲಲ್ಲ, ಬ್ಲೈಂಡ್ ಆಗಿ ಹೋಗಿ ಒಪ್ಕೊಬಾರ್ದು ಅಂತೇಳಿ ಆಮೇಲೆ ಅಂತ ಹೋಗಿದ್ದು. ಇನ್ನು ಹೀರೋಯಿನ್ ಬಗ್ಗೆ ಹೇಳ್ಬೇಕಂದ್ರೆ, ಈ ಹೀರೋಯಿನ್ ಜೀವಿತ ಅವರು ನನಗೆ ಇದೇ ಫ್ಲೋರಲ್ಲೇ ಪರಿಚಯ ಆಗಿದ್ದು ಅಷ್ಟೇ. ಅದಾಗಿ 3 ದಿನಕ್ಕೇನೆ ನನಗೆ ಈ ಸಿನಿಮಾ ನಿರ್ಮಾಪಕರು ಅವ್ರ ಕಡೆಯಿಂದನೇ ಒಂದು ಫೋನ್ ಕಾಲಲ್ಲಿ ಅವ್ರ ಕಡೆಯಿಂದನೇ ಬಂದಿದ್ದು. ಅದು ತುಂಬ ಖುಷಿ ಕೊಡ್ತು. ಏನು ಅಂದರೆ ಎಷ್ಟೋ ಒಂದು ಕನ್ಸುಗಳಿರ್ತಾವಲ್ಲ, ನಮ್ಮಂಥ ಹುಡುಗರುಗಳು ಫೈಲ್ ಹಿಡ್ಕೊಂಡು ಬರೀ ಪ್ರೊಡಕ್ಷನ್ ಎಲ್ಲ ಹತ್ತಿ ಹಿಡಿಯುವಂಥ ಆ ನೋವಿದೆಯಲ್ಲ, ಆ ಪೇನ್ ಒಂದು ಫುಲ್ ಸ್ಟಾಪ್ ಸಿಕ್ತು. ಅದು ತುಂಬ ಖುಷಿಯಾಗಿರೋವಂಥದ್ದು. ಆ ಖುಷಿಯ ಎಷ್ಟು ಖುಷಿಯಾಗಿತ್ತು ಅಂದರೆ ಅದನ್ನ ಹೇಳೋಕ್ಕಲ್ಲ. ಈಗ ಸರ್ ಬಂದಿರಲಿಲ್ಲ, ನಮ್ಮ ಪ್ರೊಡ್ಯೂಸರ್ ಸರ್ ಬಂದಿರಲಿಲ್ಲ, ಮೇಡಮ್ ಅವರೇ ಬಂದಿದ್ರು. ಥ್ಯಾಂಕ್ಸ್ ಹೆಂಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಬಟ್ ಯಾವತ್ತೂ ನಮಗೆ ಶೂಟಿಂಗ್ ಮಾಡ್ಬೇಕಾರಾಗಲಿ, ಬೇರೆ ವರ್ಕ್ ಮಾಡ್ಬೇಕಾರಾಗಲಿ ರಿಸ್ಟ್ರಿಕ್ಷನೇ ಕೊಡಲಿಲ್ಲ, ಹಂಗೆ ಮಾಡಬೇಕು. ಆಮೇಲೆ ಎಲ್ಲ ಪ್ರೊಡ್ಯೂಸರ್ಗಳ ಥರ ಸೆಟ್ಟಲ್ಲಿ ಬಂದು ನಿಂತ್ಕೊಂಡು ಏನು ಮಾಡ್ತಾ ಇದ್ದೀರಾ ಅಂತಲೂ ನೋಡಲಿಲ್ಲ. ಅವರು ಬಂದರು, 2 ದಿನ ಇದ್ರು, ನೋಡ್ಕೊಂಡ್ರು, ಖುಷಿಯಾಗಿ ಹೋದ್ರು ಅಷ್ಟೇ. ವಾರಕ್ಕೊಂದ್ಸಲ ಫೋನ್ ಮಾಡೋರು, ಏನು ಮಾಡ್ತಾ ಇದ್ದೀರಾ ಅನ್ನೋ ಅಪ್ಡೇಟು ಕೂಡ ಅವ್ರು ತೊಗೊತಾ ಇರಲಿಲ್ಲ. ಅಷ್ಟು ಫ್ರೆಂಡ್ಲಿಯಾಗಿ ಫ್ರೀಡಮ್ ಕೊಟ್ಟಿದ್ರು. ಹಾಗಾಗಿ ನಾನು ಒಂದು ಬಜೆಟಲ್ಲಿ ಒಂದು ಪ್ಲಾನ್ ಮಾಡ್ಕೊಂಡು ಹೋಗಿದ್ದೆ. ನನಗೆ ಇರೋಂಥ ಪ್ಲಾನು ಇಷ್ಟು ದಿನದಲ್ಲಿ ನಾನು ಶೂಟಿಂಗ್ ಮುಗಿಸ್ಬೇಕು ಅನ್ನೋದು. ಸೊ ಅನ್ಕೊಂಡಿರೋದಕ್ಕಿಂತ 2 ದಿನ ಮುಂಚೆನೇ ನಾನು ಶೂಟ್ನ ಮುಗಿಸ್ಕೊಂಡೆ. ಈ ಶೂಟ್ ಮುಗಿಸಿದ್ದು ನಾನು 25 ಡೇಸ್ ಶೆಡ್ಯೂಲ್ ಹಾಕೊಂಡು ಹೋದ್ವಿ. 23 ಡೇಸಲ್ಲೇ ಶೂಟ್ನ ಮುಗಿಸ್ಕೊಂಡ್ವಿ. ಇದರಲ್ಲಿ ಪರ್ಟಿಕ್ಯುಲರ್ ಆಗಿ ತುಂಬ ಕಲಾವಿದರುಗಳು ತುಂಬ ಜನ ಇದ್ದಾರೆ. ಬಟ್ ಎಲ್ಲರೂ ಶೂಟಿಂಗ್ ಅಲ್ಲಿ ಇದ್ದಾರೆ. ಈಗ ನಮ್ಮ ಸೀರಿಯಲ್ ತಾರಾ ಅವರು ಇದ್ದಾರೆ, ಅವರು ಶೂಟಿಂಗ್ ಅಲ್ಲಿ ಇದ್ದಾರೆ. ವಿನಯ್ ರಾಮ್ ಪ್ರಸಾದ್ ಸರ್ ಶಿರ್ಡಿ ಕಡೆ ಹೋಗಿದ್ದಾರೆ. ಮತ್ತೆ ನಮ್ಮ ಅನಂತು ಅವರು ಮದ್ವೆನಲ್ಲಿ ಇದ್ದಾರೆ. ಚೇತನ್ ದುರ್ಗಾ ಅವರು ಮಾಡಿದ್ದಾರೆ, ಅವ್ರ ಮದ್ವೆನಲ್ಲಿ ಇದ್ದಾರೆ. ಈ ಮಳೆ ಕೆಲವೊಂದು ಇದರಿಂದ ಇದೇ ಪ್ರೆಸ್ ಮೀಟ್ ಸಂಜೆ ಏನಾರು ಇತ್ತು ಅಂದ್ರೆ ಎಲ್ಲರೂ ಕೂಡ ಬಂದಿರೋರು. ಬಟ್ ಇರ್ಲಿ, ಎಲ್ರಿಗೂ ನನ್ನ ಇದೇ ಬಾಸ್ ಟಿವಿ ಮುಖಾಂತರನೇ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತೆ ನಮ್ಮ ಟೀಮ್ ಅಲ್ಲಿ ಸರ್ ಎಲ್ಲರೂ ಹೊಸಬ್ರೆ. ನನಗೆ ಸಿಕ್ಕಿರೋ ಅಸೋಸಿಯೇಟ್ಗಳು ಕೂಡ ಎಲ್ಲ ಹೊಸಬ್ರೇ. ಸಿನಿಮಾ ರಂಗ ಅನ್ನೋದು 1-2 ಅಲ್ಲಿ ಮಾತ್ರ ಬರ್ತಾ ಇತ್ತು, ಅಷ್ಟೇ ಮಾತ್ರ ಇತ್ತು. ಇನ್ನೆಲ್ಲ ಹೊಸಬ್ರೆ ಇದ್ದಿದ್ರಿಂದ ಅವ್ರನ್ನ ತಿದ್ದಿ ಮಾಡಬೇಕಾಗಿರೋ ತುಂಬಾ ಕಷ್ಟ ಇತ್ತು ನನಗೆ. ಅಂದ್ರೆ ಫಸ್ಟು ಎವ್ರಿ ವ್ಯಕ್ತಿ, ಆರ್ಟಿಸ್ಟ್ಗಳಾಗಿರ್ಬೋದು, ಕಲಾವಿದರು ಮತ್ತೆ ಅಸೋಸಿಯೇಟ್ ಟೀಮು ಫಸ್ಟ್ ಸ್ಕ್ರಿಪ್ಟ್ ಅಲ್ಲಿ ಕೂರ್ಬೇಕು ಅಂತಾರೆ. ಪಾಪ ಅವ್ರಿಗೆ ಸ್ಕ್ರಿಪ್ಟ್ ಏನು ಗೊತ್ತಿರಲಿಲ್ಲ, ಬರೀ ಕತೆ ಮಾತ್ರ ಗೊತ್ತಿತ್ತು ಅಷ್ಟೇನೆ. ಬ್ಲೈಂಡ್ ಆಗಿ ವಿತಿನ್ 1 ವೀಕಲ್ಲೇ ನಾನು ಲೊಕೇಶನ್ ಫಿಕ್ಸ್ ಮಾಡಿ ನೋಡಿ, ವಿತಿನ್ 1 ವೀಕಲ್ಲೇ ಶೂಟಿಂಗ್ ಮುಗಿಸ್ಕೊಂಡ್ ಬಂದಿದ್ದಂಥದ್ದು. 1 ವೀಕ್ ಒಳಗಡೆನೆ ಪ್ರೊಡ್ಯೂಸರ್ಗೂ ಚಾನ್ಸ್ ಕೊಡಲಿಲ್ಲ, ವೆಯ್ಟ್ ಮಾಡೋಕ್ಕೂ ಚಾನ್ಸ್ ಕೊಡಲಿಲ್ಲ, ಇಲ್ಲ ಆರ್ಟಿಸ್ಟ್ಗಳು ತೊಂದರೆ ಆಗಲಿಲ್ಲ ನನಗೆ. ಎಲ್ಲ ಆರ್ಟಿಸ್ಟ್ಗಳು ನಾನು ಅನ್ಕೊಂಡಿರೋ ಟೈಮಲ್ಲಿ ನೀಟಾಗಿ ಸಿಗ್ತಾ ಹೋದ್ರು. ಆಮೇಲೆ ನನ್ನ ಲವ್ ಟು ಲಸ್ಸಿ ಕತೆ ಹೇಳ್ಬೇಕು ಅಂದ್ರೆ, ಲಸ್ಸಿ ಅನ್ನೋದು ಹೀರೋಯಿನ್ ಒಂದು ಪೆಟ್ ನೇಮ್ ಆಗಿರುತ್ತೆ. ಲವ್ ಅನ್ನೋದು ಇಬ್ರು ವ್ಯಕ್ತಿಗಳ ನಡುವೆ ನಡೆಯುವಂಥ ಒಂದು ಕತೆ ಆಗಿದೆ ಸರ್. ಇದು ಎಲ್ಲ ಶಹರಿಗಳ ಮುಖಾಂತರ ಬರುತ್ತೆ. ಮೋರ್ ದೆನ್ 17-18 ಶಹರಿಗಳಿದೆ. 2 ಲೈನ್ ಮಾತುಗಳು ಕೂಡ ಇದೆ. 100% ಸರ್, ನಾನು ತುಂಬಾ ಸಲ ಲವ್ ಫೀಲ್ ಆದಾಗ ಅಥವಾ ಬೇಜಾರಾದಾಗ, ದುಃಖ ಆದಾಗ ಬೇರೆಯವ್ರು ಬರ್ದಿರೋಂಥ ಲೈನ್ಗಳನ್ನ ನಾನು ಸ್ಟೇಟಸ್ ಆಗಿ ಹಾಕ್ತಿದ್ದೆ. ಸೊ ಮುಂದೊಂದು ದಿನ ವಿತಿನ್ 3 months ಅಲ್ಲಿ ನಾನು ಬರ್ದಿರೋಂಥ ಲೈನ್ಗಳು 100% ಸೋಷಿಯಲ್ ಮೀಡಿಯಾದಲ್ಲಿ ಸ್ಟೇಟಸ್ ಅಲ್ಲಿ ಬಂದೇ ಬರುತ್ತೆ ಅನ್ನೋದು ಒಂದು ನಂಬಿಕೆ ಇದೆ ಸರ್. ಈ ಮೀಡಿಯಾದಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಸಿನಿಮಾ ಮೇಲೆ ಈ ಹುಚ್ಚು ಪ್ರೀತಿ ಏನಕ್ಕೆ ಬಂತು ಅಂತ, ಅದು ನಿರ್ದೇಶನದ ಮೇಲೆ. ಬಿಕಾಸ್ ಯಾಕಂತಂದ್ರೆ ಯೂಶುವಲಿ ಮೀಡಿಯಾದಲ್ಲಿ ಫಿಲ್ಮ್ ರಿಪೋರ್ಟರ್ ಕೆಲಸ ಮಾಡ್ತಿದ್ರೆ ಅಥವಾ ಫಿಲ್ಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ರೆ ಆಕ್ಟಿಂಗ್ ಅಂತ ಚೂಸ್ ಮಾಡ್ಕೊಂತಾರೆ. ಬಟ್ ನೀವು ನಿರ್ದೇಶನವನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಕಾರಣ ಏನು ಅಂತ ಮೊದಲಿಂದಾನೇ ಇದು ಆಸಕ್ತಿ ಇತ್ತ ಅಂತ?
ಸರ್ ಚಿಕ್ಕದ್ರಿಂದನೂ ನನಗೆ ಬರೆಯೋದು ಅಂದರೆ ತುಂಬ ಆಸೆ. ಬರವಣಿಗೆ ಅಂದರೆ ನನಗೆ ತುಂಬ ಆಸೆ. ಓದೋದ್ರಲ್ಲಿ ಕಡಿಮೆ. ಅದು ಆ್ಯಕ್ಚುಲಿ ಲಾಸ್ಟ್ ಬೆಂಚಲ್ಲಿ ಇರ್ತಾ ಇದ್ದೆ ಯಾವಾಗ್ಲೂ. ನಮ್ಮ ಟೀಚರ್ ಕರೆದು ಕೂರಿಸಿದ್ರು ನಾನು ಅಲ್ಲೂ ಕವನನೇ ಬರೀತಾ ಇದ್ದೆ. ಕವನ ಬರೆದಿರೋದಕ್ಕೆ ನನ್ನ ಟೀಚರ್ ಎಲ್ಲ ಹೊಡೆದಿದ್ದಾರೆ. ಈಗ ನನ್ನ ಎಚ್ ಎಮ್ ಎಲ್ಲ ಹೊಡೆದಿದ್ದಾರೆ. ನಾನು ಓದಿರೋದು ಮರಿಮಲ್ಲಪ್ಪ ಸ್ಕೂಲಲ್ಲಿ ಓದಿರೋವಂಥದ್ದು. ಸೊ ನಮ್ಮ ಎಚ್ ಎಮ್ ಯಾವಾಗಲೂ ಹೊಡೆಯೋರು ನನಗೆ, ಕವನ ಬರ್ಕೊಂಡು ಕೂತ್ಕೋತೀಯ, ಪಾಠ ಕೇಳಲ್ಲ, ಹಂಗೆ ಹಿಂಗೆ ಓದಲ್ಲ ಅಂತ. ಬಟ್ ಬರವಣಿಗೆ ನನಗೆ ಹೇಳೋದಾದ್ರೆ ಸರ್, ಇಡೀ ಲೈಫ್ನ ಕೊಡುತ್ತೆ ಸರ್ ಒಂದು ಬರವಣಿಗೆ. ನಮ್ಮಂಥವ್ರಿಗೆ ಬಂದು ₹5 ಬುಕ್ಕು, ₹5 ಪೆನ್ನೇ ಒಂದು ಲೈಫ್, ಅದೇ ನಮ್ಗೆ ಆಯುಧ ಇದ್ದಂಗೆ. ಅದನ್ನ ಇಟ್ಕೊಂಡು ನಮ್ಮ ಇವ್ರು ಹೇಳಿ ದೊಡ್ಡವರೊಬ್ರು ಮಾತು ಹೇಳಿದ್ದಾರೆ, ಖಡ್ಗಗಿಂತ ಅರಿಯೋದು ಲೇಖನಿ ಅಂತೇಳಿ, ಲೇಖನಿಗಿಂತ ಅರಿತವಾದದ್ದು ಯಾವುದು ಇಲ್ಲ ಅಂತೇಳಿ. ಹಂಗೆ ಆ ಗ್ರಿಪ್ ಇತ್ತು. ನಾನೇನ್ ಮಾಡ್ತಾ ಇದ್ದೆ, ಧಾರವಾಡ ರಂಗಾಯಣ ಮತ್ತೆ ನಮ್ಮ ಕಲಾ ಇದರಲ್ಲಿ ರಂಗಮಂದಿರದಲ್ಲಿ ನಾನು ಡೈರೆಕ್ಷನ್ ನಲ್ಲಿ ಹೋಗ್ಬೇಕು ಅಂತೇಳಿ ಅಲ್ಲಿ ಚಿಕ್ಕ ಚಿಕ್ಕ ಡ್ರಾಮಾಗಳಿಗೆಲ್ಲ ಬರ್ಕೊಡ್ತಾ ಇದ್ದೆ. ಒಂದು ನಾಟಕಕ್ಕೆ ಬರ್ಕೊಟ್ಟೆ ಧಾರವಾಡ ರಂಗಾಯಣದಲ್ಲಿ. ಸೊ ಅಲ್ಲಿ ಒಂದು ಖುಷಿಯಾಗಿ ನಮ್ಮ ವಿಷ್ಣುವರ್ಧನ್ ಅವರ ಹಳ್ಳಿ ಅವ್ರು ಇದ್ದಾರೆ, ನನ್ನ ಅಣ್ಣ ಅಂತಾನೆ ಕರಿತೀನಿ, ಅನಿರುದ್ಧ ಅವ್ರನ್ನ. ಅವರು ನೋಡಿ ನಿನ್ಗೆ ಬರವಣಿಗೆ ಗ್ರಿಪ್ ಚೆನ್ನಾಗಿದೆ ಅಂತೇಳಿ ಅವರ ಮುಖಾಂತರ ನನಗೆ ಒಂದಷ್ಟು ಪರಿಚಯ ಆಯಿತು. ಸಿನಿಮಾ ಇಂಡಸ್ಟ್ರಿಗೆ ಬರಲೇಬೇಕು ಅನ್ನೋದು ಕನಸಿತ್ತು. ಹಾಗಾಗಿ ನಾನು ಸ್ಕೂಲಲ್ಲಿ ಹಾಸ್ಟೆಲಲ್ಲಿ ಇರಬೇಕಾದ್ರೆ ಸ್ಕೂಲ್ಗಳನ್ನ ಬಂಕ್ ಹಾಕಿ ನಾನು ಅಲ್ಲಿಂದ ಸಿನಿಮಾ ಇಂಡಸ್ಟ್ರಿನಲ್ಲಿ ಎಲ್ಲಿ ಅಸೋಸಿಯೇಟ್ ಆಗಿ ವರ್ಕ್ ಮಾಡೋಕ್ಕೆ ಶುರು ಮಾಡಿದ್ದೆ. ನಾನು ಬಂದಿದ್ದು 2009 ಸರ್, ಮೊದಲು ಅಸೋಸಿಯೇಟ್ ಆಗಿ. ಇಲ್ಲಿವರೆಗೂ ನಾನು 78 ಸಿನಿಮಾಗಳಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡಿದ್ದೀನಿ. ಸುಮಾರು 13 ರಿಯಾಲಿಟಿ ಶೋಗಳು, ಒಂದು 32 ಸೀರಿಯಲ್ಗಳಿಗೆ ವರ್ಕ್ ಮಾಡಿದ್ದೀನಿ. ಸೀರಿಯಲ್ಗಳಿಗೆ ಆರ್ಟ್ ಡೈರೆಕ್ಟರ್ ಆಗು ಕೂಡ ವರ್ಕ್ ಮಾಡಿದ್ದೀನಿ. ಸೊ ಮುಂದೆ ಬರ್ತಾ ಹೊಸ ಟೀಮ್ನ ಕಟ್ಟಬೇಕು ಅನ್ನೋದಕ್ಕೆ ನಾವು ಹೊಸಬ್ರಿಗೆ ಅವಕಾಶ ಕೊಡಬೇಕು. ನಂತರ ತುಂಬ ಜನ ರೋಡಲ್ಲಿ ಅಲಿತಾ ಕೂತಿದ್ದಾರೆ, ಮಾಡಬೇಕು ಅಂತ. ಹಾಗಾಗಿ ನನ್ನ ಟೀಮಲ್ಲಿ ಎಲ್ರಿಗೂ ಕೂಡ ನಾನು ಅವಕಾಶಗಳನ್ನ ಕೊಡ್ತಾ ಬರ್ತಾ ಇದ್ದೀನಿ. ಈಗ ನಾನೇ ಮಾಡ್ರು ಅಂತೇಳಿ ಅವ್ರಿಗೂ ಪ್ರೊಡ್ಯೂಸರ್ಗಳನ್ನ ಅಪ್ರೋಚ್ ಮಾಡಿ ಅವ್ರಿಗೂ ಒಳ್ಳೊಳ್ಳೆ ಸಬ್ಜೆಕ್ಟ್ಗಳು ಇಟ್ಕೊಂಡು ಮಾಡ್ರಿ ಅಂತೇಳಿ ನಾನೇ ಅವ್ರನ್ನೆಲ್ಲ ಮೂವ್ ಮಾಡ್ತಾ ಇದ್ದೀನಿ. ಒಬ್ಬ ಡೈರೆಕ್ಟರ್ ಕರ್ತವ್ಯ ಏನಿರುತ್ತೆ ಅಂದ್ರೆ ಆರ್ಟಿಸ್ಟ್ಗಳಿಗೆ ಬರೀ ಆಕ್ಷನ್ ಕಟ್ ಹೇಳೋದಲ್ಲ, ಅವ್ರಿಗೆ ಹೇಳ್ಕೊಟ್ಟು ಅಂದ್ರೆ ಅವ್ರಿಗೆ ಫಸ್ಟ್ ಹೇಳೋದೇನಪ್ಪ ಅಂದ್ರೆ, ಹರಿಪ್ರಾಣನೇ ಆಕ್ಟಿಂಗ್ ಮಾಡಿದ್ರೆ ಆಕ್ಟಿಂಗ್ ಅಲ್ಲ, ಹರಿಪ್ರಾಣ ನಿಮ್ ತರ ಆಕ್ಟಿಂಗ್ ಮಾಡಿದ್ರೆ ಆಕ್ಟರ್ ಆಗ್ತಾನೆ ಅಂತೇಳಿ ಅವನ್ನೆಲ್ಲ ಹೇಳ್ಕೊಟ್ಟು ಅವ್ರಗಳನ್ನ ಕೈ ಹಿಡ್ಕೊಂಡು ಜೊತೆನಲ್ಲೇ ತಂದಿದ್ದೀನಿ. ಈಗ ನೆಕ್ಸ್ಟ್ ಸಿನಿಮಾಗೂ ನನಗೆ ಇದೇ ನನ್ನ ಡೈರೆಕ್ಷನ್ ಟೀಮ್, ಇದೇ ಟೀಮ್ ಬರ್ತಾ ಇದೆ. ಅದು ಈಗ ನೆಕ್ಸ್ಟ್ ಸಿನಿಮಾನು ಕೂಡ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಜೊತೆ ತುಂಬಾ ಚೆನ್ನಾಗಿ ಅದನ್ನು ನಡೀತಾ ಇದೆ. ನನಗೆ ಬರವಣಿಗೆ ಅಂದ್ರೆ ನನ್ಗೆ ಇಷ್ಟ ಸರ್. ಯಾವತ್ತೂ ಹುಚ್ಚು ಕಲ್ಪನೆಗಳ ಜೊತೆ ಹೊಡೆದಾಡೋದಿದೆ ಗೊತ್ತಾ, ಅದು ಎಂಡ ಕುಡಿದಿರೋ ಕೋತಿ ತರ ಎಲ್ಲ ಬೇಕಾದ್ರೂ ಓಡಾಡ್ತಾ ಇರುತ್ತೆ. ಮರ ಗಿಡ ಬಳ್ಳಿ ಎಲ್ಲಾ ಕಡೆನೂ ಓಡಾಡ್ತಾ ಇರುತ್ತೆ. ಅಂದವಾಗಿರೋ ಸೊಂಟ ನೋಡಿದ್ರು ಬರಿತೀವಿ, ತಾಜ್ ಮಹಲ್ ನೋಡಿದ್ರು ಬರಿತೀವಿ. ಈ ತರ ಕಲ್ಪನೆ ಇದೆ ಅಲ್ಲ ಸರ್, ಅದನ್ನ ಪರದೆ ಮೇಲೆ ತೋರಿಸ್ಬೇಕಾದ್ರೆ ಕಷ್ಟನೇ ಆಗುತ್ತೆ. ಆ ಕಷ್ಟ ಎಲ್ಲ ನಿಭಾಯಿಸ್ಕೊಂಡು ಇವತ್ತು ಪರದೆ ಮೇಲೆ ತೋರ್ಸೋದಕ್ಕೆ ಅಂತ ರೆಡಿ ಮಾಡ್ಕೊಂಡು ಬಂದಿದ್ವಿ. 100% ಸಕ್ಸಸ್ ಆಗುತ್ತೆ ಅನ್ನೋದು ನನ್ಗೊಂದು ನಂಬಿಕೆ ಇದೆ. ನನ್ನ ನಂಬಿ ಬಂದಿರುವಂತ ಪ್ರೊಡ್ಯೂಸರು ಮತ್ತೆ ನಮ್ಮ ಹೀರೋ ಏನ್ ಆರ್ಯನ್ ಇದ್ದಾರೆ ಮತ್ತೆ ಜೀವಿತ ಏನಿದ್ದಾರೆ, ಅವ್ರಿಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಬೇಕು 100%. ಎಸ್ ನನ್ನ ಸಕ್ಸಸ್, ನಾನು ಇದು ಖುಷಿ ಆಗಿದೆ, ಸಕ್ಸಸ್ ಆಗಿದೆ ನನಗೆ ಅಂತೇಳಿ ಅವ್ರಿಗೆ ಅನ್ನಿಸ್ಬೇಕು. ಅವ್ರಿಗೆ ಇನ್ನೊಂದು 4-5 ಸಿನಿಮಾ ಆಫರ್ಗಳು ಬರಬೇಕು. ಹಾಗೆ ನನ್ನ ಡೈರೆಕ್ಷನ್ ಟೀಮ್ಗೂ ಅಷ್ಟೇ ಆಫರ್ಗಳು ಬರಬೇಕು. ಹಾಗಾಗಿ ವೆಯ್ಟ್ ಮಾಡ್ತಾ ಇದ್ದೀನಿ ಸರ್. ಮಾತಾಡ್ತಾ ಹೇಳ್ತಾ ಇದ್ರೆ ಈ ಸಿನಿಮಾನೇ ದೊಡ್ಡ ದೊಡ್ಡ ನಟರಿಗೆ ನಾನು ಅಪ್ರೋಚ್ ಮಾಡಿದ್ದೆ ಅಂತ ಹೇಳ್ಬಿಟ್ಟು. ಸೊ ಅವ್ರು ಯಾರು ಕೆಲವೊಂದು ಕಾರಣಾಂತರಗಳಿಂದ ಒಪ್ಕೊಂಡಿಲ್ಲ ಅಂತ. ಮುಂದಿನ ದಿನಗಳಲ್ಲಿ ಯಾವ ನಟರಿಗೆ ಆಕ್ಷನ್ ಕಟ್ ಹೇಳುವಂತಹ ಬೈಕೆ ಇದೆ ಅಂತ? ಸರ್ ನನಗೆ ಬೈಕೇನು ತುಂಬ ಇದೆ. ನನಗೆ ಡಿ ಬಾಸ್ ಅವ್ರಿಗೆ ಆಕ್ಷನ್ ಕಟ್ ಹೇಳಬೇಕು ಅನ್ನೋ ತುಂಬ ಆಸೆ. ಡಿ ಬಾಸ್ ಅಂದರೆ ಇವತ್ತವರೆಗೂ ನನ್ನ ಒಂದು ಫೇವ್ರೇಟು. ನಾನು ಅವ್ರ ಜೊತೆ ಡಿ ಪರ್ವ ಕಾರ್ಯಕ್ರಮ ಆಗಿರಲಿ, ಸುಮಾರು ಸಲ ಅವ್ರ ಜೊತೆ ಟ್ರಾವೆಲ್ ಎಲ್ಲ ಮಾಡಿದ್ದೀವಿ. ನನಗೆ ಅದು ತುಂಬ ಇಷ್ಟ. ಅದು ಬಿಟ್ಟರೆ ನನಗೆ ನಮ್ಮ ಥರನೇ ಯೋಚನೆ ಮಾಡೋ ಉಪೇಂದ್ರ ಸರ್ಗೊಂದು ಡೈರೆಕ್ಷನ್ ಮಾಡಬೇಕಂತ ತುಂಬ ಆಸೆ ಇದೆ ಸರ್. ಇನ್ನೊಂದು ನಾನು ಎಲ್ಲ ಏನು ನಿಮ್ಮ ಈ ಮೀಡಿಯಾ ಪ್ರಯುಕ್ತ ಏನು ಕೇಳ್ಕೊತೀನಿ ಅಂದರೆ, ಏನಾಗಿದೆ ಅಂದರೆ ಸರ್, ಹೊಸಬ್ರುಗಳಿಗೆ ಕೆಲವೊಂದು ಪ್ರಮೋಷನ್ ವೇನಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ. ದೊಡ್ಡ ಕಲಾವಿದರುಗಳು ಪ್ರಮೋಷನ್ ವೇನಲ್ಲಿ ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ಅದೊಂದು ತುಂಬಾ ಬೇಜಾರಿದೆ. ಎಲ್ಲೇ ಹೋದ್ರು ಕಮರ್ಷಿಯಲ್ ರೇಂಜ್ ಅಲ್ಲಿ ಯೋಚನೆ ಮಾಡ್ತಾರೆ. ನಮ್ಮಂತರ ಏನೋ ಸಣ್ಣ ಪುಟ್ಟ ಏನೋ ಮಾಡ್ಕೊಂಡ್ ಬರ್ತಾ ಇದೀವಿ, ಒಂಚೂರು ಅವರು ನಮ್ಮನ್ನ ಎತ್ಕೊಂಡು ತಲುಪಿಸೋದು ಬೇಡ, ದಡ ತಲುಪಿಸೋದು ಬೇಡ, ಅಟ್ಲೀಸ್ಟ್ ಹಿಂದೆ ಒಂದು ನಿಂತ್ಕೊಂಡ್ರು ಒಂದು ಸಪೋರ್ಟ್ ಆಗುತ್ತೆ. ಮೋರ್ ದೆನ್ ನೀವು ನಂಬಲ್ಲ ಸರ್, ಇಷ್ಟು ಜನ ನನ್ನ ಕಾಂಟ್ಯಾಕ್ಟ್ ಲಿಸ್ಟ್ ಅಲ್ಲಿ ಒಂದು 800 ಜನ ಇದ್ದಾರೆ. ತೆಲುಗು ತಮಿಳು ಎಲ್ಲರೂ ಸರ್. ತಮಿಳ್ನವರು, ತೆಲುಗವರು, ಅವರೆಲ್ಲ, ಹಿಂದಿಯವರೆಲ್ಲ ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ, ದೊಡ್ಡ ಕಲಾವಿದರೆಲ್ಲ ನಿನ್ಗೆ ಏನ್ ಬೇಕೆಲ್ಲ ಮಾಡ್ಕೊಡ್ತೀವಿ ಅಂತ ಇದ್ದಾರೆ. ಇದೇ ಕನ್ನಡದಲ್ಲಿ ನಾನು ಕೆಲವೊಬ್ರು ಮನೆ ಬಾಗ್ಲಿಗೆ ಹೋಗಿದ್ದೀನಿ, ಬೈಟ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸರ್ ಒಂದು ಪ್ರೆಸ್ ಮೀಟಿಗೆ ಬನ್ನಿ ಅಂತಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ನಾನು ಟೀಚರ್ ಲಾಂಚ್ ಮಾಡ್ತೀನಿ, ಆ ಟೈಮಿಗಾರು ಬನ್ನಿ ಅಂತ. ಸರ್ ಅವ್ರ ಹೆಸರು ಹೇಳಲ್ಲ, ಒಬ್ರು ಕಲಾವಿದ್ರು ಸರ್, ದೊಡ್ಡ ಕಲಾವಿದ್ರು. ಜಸ್ಟ್ 1 hour ಶೂಟ್ಗೆ ನನ್ನ ಹತ್ರ ಮೋರ್ ದೆನ್ ಎಷ್ಟು ಪೇಮೆಂಟ್ ಕೇಳಿದ್ರು ಅಂದ್ರೆ, ನಾನು ಇಡೀ 10 ದಿನದ ಖರ್ಚು ಕೇಳಿದ್ರು. ಸೆಟ್ಟಲ್ಲಿ 10 ದಿನದ ಖರ್ಚು ಏನಿದೆ ಅದು ಕೇಳಿದ್ರು. ಎಲ್ಲ ನಾನು ಕಲಾವಿದರುಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಅಷ್ಟೇ, ದೊಡ್ಡ ಸೆಲೆಬ್ರಿಟಿಗಳಿಗೆ. ಅವರು ಸೆಲೆಬ್ರಿಟಿಗಳು ಆಗಿದ್ದಾರೆ,
ನಮ್ಮಂಥವ್ರನ್ನ ಬೆಳೆಸ್ಬೇಕು. ಅವಾಗ್ಲೇ ಈಗ ಹೊಸಬ್ರ ಕೈಲೇ ಸಿನಿಮಾ ಇರೋದು, ಹೊಸಬ್ರಿಗೆ ಮಾಡೋಕ್ಕಾಗೋದು. ಈಗ ನಾನು ಎಸ್ ನಾರಾಯಣ್ ಸರ್ ಕೈಲಿ ಈಗ ಥ್ರಿಲ್ಲರ್ ಸಿನಿಮಾಗಳೆಲ್ಲ ಮಾಡ್ಸೋಕ್ಕಾಗಲ್ಲ, ಬಟ್ ಅವರು ಅದ್ಭುತ ಡೈರೆಕ್ಟರು. ನಮ್ಮಂಥವ್ರಿಗೆ ಅವ್ರು ಸಪೋರ್ಟ್ ಮಾಡಿದ್ರೆ ನಾವು ಖಂಡಿತ ಸರ್, ಯಾಕೆ ತಮಿಳು ತೆಲುಗಿಗೆ ಯಾಕೆ ಹೋಗ್ತೀವಿ, ನಮ್ಮ ಹತ್ರನೂ ನಮ್ಮ ಥಿಯೇಟ್ರಿಗೂ ಜನ ಬರೋ ಥರ ನಾವು ಖಂಡಿತ ಮಾಡ್ತೀವಿ. ಒಂಚೂರು ಸಪೋರ್ಟ್ ಮಾಡಿ ಸಾಕು. ನಮಗೆ ನೀವು ದುಡ್ಡು ಕಾಸು ಕೊಡಬೇಕು ಅಂತ ಕೇಳಲ್ಲ, ಅಥವಾ ನಮ್ಮನ್ನು ನೀವು ನಿಮ್ಮ ಮನೆಯಲ್ಲಿ ಇರಿಸ್ಕೊಳ್ಳಿ, ನಾವು ನಮಗೆ ಸರ್ ಕೋಟಿ ಬೇಡ ಸರ್, ನಮಗೆ ನಾವು ಏನು ಬರವಣಿಗೆ ಏನಿದೆ ಅದಕ್ಕೊಂದು ನ್ಯಾಯ ಸಿಗಬೇಕಷ್ಟೇ. ನಮ್ಗೆ ಕೋಟಿಗಟ್ಟಲೆ ದುಡ್ಡು ಬೇಕಾಗಿಲ್ಲ, ಎಂಥದ್ದು ಬೇಕಾಗಿಲ್ಲ. ತಿನ್ನೋಕೆ ಅನ್ನ ಮನೆ ಎಲ್ಲನೂ ಚೆನ್ನಾಗಿದೆ, ಲೈಫಲ್ಲಿ ತುಂಬ ಚೆನ್ನಾಗೂ ಇದ್ದೀನಿ, ಖುಷಿಯಾಗೂ ಇದ್ದೀನಿ. ಬಟ್ ತುಂಬ ಬೇಜಾರಾಗಿದೆ ಸರ್. ಯಾಕೆ ಕನ್ನಡ ಇಂಡಸ್ಟ್ರಿ ದೂರ ಉಳಿತಾ ಇದೆ ಅಂದರೆ, ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಯಾರು ಸಪೋರ್ಟ್ ಮಾಡ್ತಾ ಇಲ್ಲ ಸರ್. ಒಂದು ಸಪೋರ್ಟ್ ಮಾಡ್ತೀನಿ ಅಂತ ನಿಂತ್ಕೊಂತಾರೆ, ಕೆಲವರು ಮೀಡಿಯಾ ಮುಂದೆ ಹೇಳಿರ್ತಾರೆ ಸಪೋರ್ಟ್ ಮಾಡ್ತೀನಿ, ನಾನು ಸಪೋರ್ಟ್ ಮಾಡಿದ್ದೀನಿ ಅಂತ ಹೇಳ್ತಾರೆ ಸರ್. 100% ಅವರ ಟೀಮಲ್ಲಿ ಅವ್ರು ಮಾಡ್ಕೊತಾ ಇದ್ದಾರೆ. ಮತ್ತು ಗ್ರೂಪಿಸಮ್ ಜಾಸ್ತಿ ಇದೆ ಸರ್. ಅವ್ರ ಟೀಮಲ್ಲಿ ಅವ್ರು ಮಾಡ್ಕೊತಾ ಇದ್ದಾರೆ, ಅವ್ರವರೇ ಮಾಡ್ಕೊತಾ ಇದ್ದಾರೆ. ಹೊಸಬ್ರಿಗೆ ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡ್ತಾ ಇಲ್ಲ. ಕನ್ನಡ ಚಲನಚಿತ್ರ ಮಂಡಳಿ ಕಡೆಯಿಂದ ಒಂದಷ್ಟು ಸಪೋರ್ಟ್ಗಳು ಸಿಗ್ತಾ ಇದೆ, ಬಟ್ ಅಲ್ಲೂ ಕೂಡ ಸ್ಟ್ರೆಂತು ಹಿಡ್ಕೊಳಕ್ ಆಗ್ತಾ ಇಲ್ಲ. ಏನಾಗ್ತಿದೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸರ್. ಎಲ್ಲ ದೊಡ್ಡ ದೊಡ್ಡವರ ಆಡೋದಕ್ಕೆ ನಡೀತಿದೆ, ಎಲ್ಲ ಗ್ರೂಪಿಸಮ್ ಮಾಡ್ಕೊಂಡು ನಮ್ಮಂಥವ್ರನ್ನೆಲ್ಲ ದೂರ ಮಾಡ್ತಿದ್ದಾರೆ. ಈಗ ನಾನು ಒಬ್ರು ನಟರ ಹೆಸರು ತಗೊಂಡು ಅವ್ರ ಕಡೆ ಹೋದೆ ಅಂದ್ರೆ ಅವ್ರ ಕಡೆ ಹೋದ ಅಂತ ಅವ್ರನ್ನ ಆ ಕಡೆನೇ ತಳ್ಳಿಬಿಡೋದು, ಈ ಕಡೆ ಬಂದ್ರೆ ಮತ್ತೆ ಸೇರಿಸ್ಕೊಳ್ಳಲ್ಲ. ಹಾಗಾಗಿ ತುಂಬಾ ಬೇಜಾರಿದೆ ಸರ್ ಆ ವಿಷಯದಲ್ಲಿ. ನನ್ನ ಪ್ರಕಾರ ಹೇಳೋದಾದ್ರೆ, ಆ ಒಗ್ಗಟ್ಟು ಇಲ್ಲೇ ಇರೋ ಕಾರಣಕ್ಕೇನೆ ಥಿಯೇಟರ್ಗೆ ಜನ ಬರ್ತಾ ಇಲ್ಲ ಸರ್. ಇಲ್ಲ ಅಂದ್ರೆ 100% ಬರ್ತಾರೆ. ಲವ್ ಟು ಲಸ್ಸಿ ಸಿನಿಮಾವನ್ನ ಯಾವಾಗ ಸಿನಿ ಪ್ರೇಕ್ಷಕರು ಎಕ್ಸ್ಪೆಕ್ಟ್ ಮಾಡ್ಬೋದು ಬೆಳ್ಳಿ ಪರದೆಯಲ್ಲಿ ಅಂತ? ಸರ್ ನಾನು ಆಲ್ಮೋಸ್ಟ್ ಅಕ್ಟೋಬರ್ ಒಳಗಡೆನೆ ಬರ್ತೀನಿ ಸರ್. 3 ತಿಂಗಳು ನನಗೆ ಟೈಮ್ ಬೇಕಾಗಿದೆ. ಯಾಕಂದ್ರೆ ನೆಕ್ಸ್ಟ್ ಸಿನಿಮಾದ ವರ್ಕು ತುಂಬ ಇರೋದ್ರಿಂದ, ಪ್ರೆಷರ್ ಜಾಸ್ತಿ ಇರೋದ್ರಿಂದ 3 ತಿಂಗಳು ಒಳಗಡೆನೆ ನಾನು 2 ಸಿನಿಮಾನು ನಾನು ರಿಲೀಸಿಗಿದೆ. 3 ತಿಂಗಳು ಒಳಗಡೆನೆ ರಿಲೀಸ್ ಮಾಡ್ತೀನಿ ಸರ್, ಖಂಡಿತ ರಿಲೀಸ್ ಮಾಡ್ತೀನಿ. ಆಲ್ ಓವರ್ ಕರ್ನಾಟಕ ಪಬ್ಲಿಸಿಟಿ ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ. ಆಲ್ ಓವರ್ ಕರ್ನಾಟಕ ಬಂದು ಮೋರ್ ದೆನ್ ಒಂದು 25,000 to 30,000 ಯೂತ್ಸ್ಗಳನ್ನೆಲ್ಲ ಕವರ್ ಮಾಡಿಕೊಂಡು ರೆಡಿ ಮಾಡಿ ಪಬ್ಲಿಸಿಟಿಗೆ ಏನು ಬೇಕೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಯಾಕಂದರೆ ನಾವು ಮಾಧ್ಯಮದಲ್ಲಿ ಕೆಲಸ ಮಾಡಿದ್ರಿಂದ ನಮಗೆ ಮಾರ್ಕೆಟಿಂಗ್ ಹೆಂಗೆ ಮಾಡಬೇಕು, ಬಿಸ್ನೆಸ್ ಏನು ಮಾಡಬೇಕು ಅನ್ನೋದು ಸ್ವಲ್ಪ ಗ್ರಿಪ್ಪು, ಅದನ್ನೇ ಫಸ್ಟ್ ಕಲ್ತಿದ್ದು. ನಾವು ನ್ಯೂಯಾರ್ಕ್ ಅಕಾಡೆಮಿನಲ್ಲಿ ಹೋಗಿ ಕಲ್ತಿದ್ದು ಫಸ್ಟು ಅದೇ ಗ್ರಿಪ್ಪು. ಆ್ಯಕ್ಷನ್ ಕಟ್ ಹೇಳೋದು, ಡೈರೆಕ್ಷನ್ ಹೇಳೋದು ಅನ್ನೋಕ್ಕಿಂತ ಆ ಗ್ರಿಪ್ನ ಕಲಿಬೇಕಿತ್ತು. ಹಾಗಾಗಿ ಆ ಗ್ರಿಪ್ನ ಕಲ್ತ್ಕೊಂಡ್ಬಂದು ಇವಾಗ 100% 3 ಮಂತ್ಸಲ್ಲಿ ಬರ್ತೀನಿ ಸರ್. ಫೈನಲಿ ಕನ್ನಡಿಗರಿಗಾಗಿರ್ಬೋದು, ಸ್ಯಾಂಡಲ್ವುಡ್ ಸಿನಿ ಪ್ರೇಕ್ಷಕರಿಗಾಗಿರ್ಬೋದು, ಹರಿಪ್ರಾಣ ಅವರು ಏನ್ ಹೇಳ್ತಾರೆ ಅಂತ, ಯಾಕೆ ಲವ್ ಟು ಲಸ್ಸಿ ಸಿನಿಮಾವನ್ನ ನೋಡಬೇಕು ಅಂತ? ಪ್ರತಿಯೊಂದು ಮನೆಯಲ್ಲೂ ಪ್ರತಿಯೊಬ್ಬರು ಮನಸ್ಸಲ್ಲೂ ನಡೆದಿರುವಂಥ ಕತೆ ಸರ್. ಪ್ರತಿಯೊಂದು ಮನೆಯಲ್ಲೂ ನಡೆದಿರುವಂಥ ಕತೆ, ಪ್ರತಿಯೊಬ್ಬರಿಗೂ ಕನೆಕ್ಟ್ ಆಗುವಂಥ ಕತೆ. ದೊಡ್ಡವರು ಚಿಕ್ಕವರು ಏಜ್ ಇಲ್ಲ, ಇದಕ್ಕೆ ಏಜ್ ಲಿಮಿಟ್ ಇಲ್ವೇ ಇಲ್ಲ. ಎಲ್ರಿಗೂ ಫೀಲ್ ಆಗುವಂಥ ಕತೆ, ಎಲ್ಲರೂ ಮಧ್ಯದಲ್ಲೂ ಸೃಷ್ಟಿಯಾಗಿರೋ ಕತೆ. ಈ ಕತೆ ನೀವು ನೋಡಿದ್ರೆ ನಮ್ಮ ಮನೆಯಲ್ಲೂ ನನಗೂ ಈ ಥರ ನಡೆದಿದೆಯಲ್ಲ, ನಮ್ಮ ಮನೆಯಲ್ಲೂ ನಡೆದಿದೆಯಲ್ಲ, ಅಥವಾ ನನಗೂ ನಡೆದಿದೆಯಲ್ಲ ಅನ್ನೋ ಫೀಲ್ ಅಂತೂ 100% ಆಗುತ್ತೆ. ಆ ಫೀಲ್ ಆಗಿರೋದಕ್ಕೆ ನಾನು ಹೇಗೆ ಅದರಿಂದ ಹೊರಗೆ ಬರಬೇಕು ಅಂತ ಕೆಲವ್ರಿಗೆ ನಾನು ಹೇಗೆ ಇರಬೇಕು ಜೀವನದಲ್ಲಿ ಅನ್ನೋದಕ್ಕೆ. ಆಗಲೇ ಒಂದು ಮಾತು ಹೇಳಿದೆ ನಾನು, ಯಾರು ಚಟಕ್ಕೋಸ್ಕರ ಬರುತ್ತೆ ಇಲ್ಲ, ನಮ್ಮ ಟೀಮ್ ಅವರೆಲ್ಲ ಆಟಕ್ಕೋಸ್ಕರ ಮಾಡ್ತಾ ಇದೀವಿ ಅಂತ. ಖಂಡಿತ ಆ ಆಟದಿಂದನೇ ಹೇಳ್ತಾ ಇದ್ದೀನಿ ಸರ್. ಇನ್ನು ಬೆಸ್ಟಾಗಿ ಕೊಡ್ತೀನಿ. ಪ್ರತಿಯೊಂದು ಲೈನ್ಗಳು ಅಷ್ಟೇ, ಪ್ರತಿಯೊಂದು ಮಾತುಗಳು ಅಷ್ಟೇ 100% ನಾನು ಟ್ರೂ ಆಗಿ ಕೊಡ್ತೀನಿ. ಅವ್ರವ್ರ ಮನೆಯೇ ಅವ್ರವ್ರ ಜೀವನದಲ್ಲಿ ನಡೆದಿರುವಂಥ ಘಟನೆ ಸರ್, 100% ನಡೆದಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಒಂದು ಮಾತುಕತೆಯನ್ನು ಮಾಡಿದ್ದಕ್ಕೆ ಒಳ್ಳೆದಾಗ್ಲಿ. ಇದೇ ರೀತಿ ಏನು ನಿಮ್ಮ ಕನಸುಗಳೆಲ್ಲ ಇಟ್ಕೊಳ್ಳೋದೆಲ್ಲ ನನಸಾಗ್ಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ನಿರ್ದೇಶಕ ಹರಿಪ್ರಾಣ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.